ಚರ್ಮವು ಹೆಚ್ಚು ಒಣಗುತ್ತಿದ್ದರೆ ಅಥವಾ ಚರ್ಮದ ತುರಿಕೆ ಇದ್ದರೆ ಸ್ನಾನಕ್ಕೆ ಮುನ್ನ ಮೈಗೆ ತೆಂಗಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ. ಇದು ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿದೆ. ಮೂಳೆಗಳ ಬಲವರ್ಧನೆಗೆ ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡಲು ರಾಗಿಯ ಅಂಬಲಿ ಅಥವಾ ಮುದ್ದೆಯನ್ನು ನಿಯಮಿತವಾಗಿ ಸೇವಿಸಿ. ವಾಕರಿಕೆ ಅಥವಾ ಪ್ರಯಾಣದ ಸುಸ್ತು ಆಗಿದ್ದರೆ ಸ್ವಲ್ಪ ಶುಂಠಿ ರಸ ಮತ್ತು ಲಿಂಬೆ ರಸ ಸೇರಿಸಿ ಕುಡಿಯುವುದು ತಕ್ಷಣದ ಪರಿಹಾರ ನೀಡುತ್ತದೆ. ಬಿಸಿಲಿನಲ್ಲಿ ಚರ್ಮ ಸುಟ್ಟಿದ್ದರೆ ಅಥವಾ ಕಣ್ಣಿನ ಕೆಳಗೆ ಕಪ್ಪು ವರ್ತುಲಗಳಿದ್ದರೆ ಸೌತೆಕಾಯಿಯ ಹೋಳುಗಳನ್ನು ಆ ಜಾಗದಲ್ಲಿ ಇಟ್ಟುಕೊಳ್ಳುವುದು ಅಥವಾ ರಸ ಹಚ್ಚುವುದು ತಂಪು ನೀಡುತ್ತದೆ. ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಅಕಾಲಿಕ ನೆರೆಯನ್ನು ತಡೆಯಲು ಕರಿಬೇವಿನ ಎಲೆಗಳನ್ನು ನಿಮ್ಮ ದೈನಂದಿನ ಅಡುಗೆಗಳಲ್ಲಿ ಹೆಚ್ಚಾಗಿ ಬಳಸಿ. ಹೊಟ್ಟೆಯುಬ್ಬರ ಅಥವಾ ಗ್ಯಾಸ್ ಸಮಸ್ಯೆ ಇದ್ದಾಗ ಸ್ವಲ್ಪ ಓಮ ಕಾಳನ್ನು ಉಪ್ಪಿನೊಂದಿಗೆ ಜಗಿದು ತಿಂದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ರಕ್ತಹೀನತೆಯ ಸಮಸ್ಯೆ ಇರುವವರು ದಾಳಿಂಬೆ ಹಣ್ಣನ್ನು ಸೇವಿಸುವುದು ಅಥವಾ ಅದರ ರಸ ಕುಡಿಯುವುದು ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ವಸಡುಗಳ ಆರೋಗ್ಯಕ್ಕಾಗಿ ಸಾಸಿವೆ ಎಣ್ಣೆಗೆ ಸ್ವಲ್ಪ ಉಪ್ಪು ಬೆರೆಸಿ ಹಲ್ಲು ಮತ್ತು ವಸಡುಗಳನ್ನು ಮೃದುವಾಗಿ ಮಸಾಜ್ ಮಾಡುವುದರಿಂದ ಹಲ್ಲಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ 1 ಚಮಚ ಜೇನುತುಪ್ಪ ಬೆರೆಸಿ ಕುಡಿಯುವುದು ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತದೆ ಮತ್ತು ದೇಹದ ತೂಕ ನಿರ್ವಹಣೆಗೆ ಸಹಕಾರಿ. ಗಂಟಲಲ್ಲಿ ಕಫ ಅಥವಾ ಶೀತದ ಬಾಧೆ ಇದ್ದಾಗ ಕಾಳುಮೆಣಸಿನ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ನೆಕ್ಕುವುದು ಗಂಟಲಿಗೆ ಆರಾಮ ನೀಡುತ್ತದೆ.